ನಿಮ್ಮ ಕೆ.ಸಿ.ಟಿ.ಯ ಅಂಕಗಳು ಎಷ್ಟಾದರೂ ಇರಲಿ, ಆ ಒಂದು ಅಂಕಗಳಿಗೆ ಯಾವ ರೀತಿಯಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಎಂಬುದನ್ನು ಕೊನೆಯ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಯಾವ ಒಂದು ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡಬಹುದು, ಯಾವ ಒಂದು ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡಬಾರ್ದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿದ್ದೇನೆ. ಅಂದರೆ ಯಾವ ಒಂದು ಬ್ರ್ಯಾಂಚನ್ನು ನೀವು ಸೆಲೆಕ್ಟ್ ಮಾಡ್ತಿರಲ್ಲ, ಆ ಒಂದು ಬ್ರಾಂಚ್ಗೆ ಈಗ ಡಿಮ್ಯಾಂಡ್ ಇದೆಯಾ, ಮುಂದೆ ಡಿಮ್ಯಾಂಡ್ ಇರುತ್ತಾ, ಪ್ರತಿಯೊಂದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ನೀವು ಇಂಜಿನಿಯರಿಂಗನ್ನೇ ಮಾಡ್ತೀವಿ ಅಂದರೆ ಯಾವ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕು, ಯಾವ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡಬಾರ್ದು ಎಂಬುದನ್ನು ಇಂಚಿಂಚು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳಲಿದ್ದೇನೆ. ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಿಡಿಯೋನ ನೀವು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಬಹಳ ದಿನಗಳು ಉಳಿದಿಲ್ಲ, ಕೇವಲ ಕೆಲವೇ ದಿನಗಳಲ್ಲಿ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆಪ್ಷನ್ ಎಂಟ್ರಿಗೆ ನೀವು ಎಲ್ಲರೂ ಸನ್ನದ್ಧರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನಿಮಗೆ ಯಾವ ಬ್ರಾಂಚಸ್ಗಳ ಮೇಲೆ ಇಂಟ್ರೆಸ್ಟ್ ಇದೆ ಎಂದು ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೇನೆ. ಆ ಒಂದು ಬ್ರಾಂಚಸ್ಗಳನ್ನು ಯಾವ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ನೀವು ಪ್ರಿಯಾರಿಟಿ ಆರ್ಡರನ್ನು ಮಾಡ್ಕೊಳ್ಬೇಕು ಎಂಬುದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಅದರಲ್ಲಿ ಮುಖ್ಯವಾದಂತಹ 3 ಪಾಯಿಂಟ್ಗಳೇನೆಂದರೆ, ನಿಮ್ಮ ಇಂಟ್ರೆಸ್ಟನ್ನು ಮೊದಲಿಗೆ ತಿಳ್ಕೊಳ್ಬೇಕು, ಅದಾದಮೇಲೆ ಈಗಿನ ಮಾರ್ಕೆಟ್ನ ಡಿಮ್ಯಾಂಡನ್ನು ನೀವು ನೋಡ್ಕೊಳ್ಬೇಕು. 4-5 ವರ್ಷಗಳ ಹಿಂದೆ ಯಾವ ರೀತಿಯ ಒಂದು ಬೇಡಿಕೆ ಇದೆ, ಯಾವ ರೀತಿಯ ಒಂದು ಪ್ಲೇಸ್ಮೆಂಟ್ ಇದೆ ಎಂಬುದನ್ನು ನೋಡ್ಕೊಳ್ಬೇಕು. ಅದರ ಜೊತೆಗೆ ಆ ಒಂದು ಕಾಲೇಜಿನ ಗುಣಮಟ್ಟ ಯಾವ ರೀತಿಯಲ್ಲಿದೆ, ಪ್ಲೇಸ್ಮೆಂಟ್ ಯಾವ ರೀತಿಯಲ್ಲಿದೆ, ಆ ಒಂದು ಕಾಲೇಜ್ನ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಫೆಸಿಲಿಟೀಸ್ಗಳಾಗಿರ್ಬೋದು, ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ಕೂಡ ನೀವು ತಿಳ್ಕೊಂಡಿರಬೇಕಾಗಿತ್ತು. ಅದೇ ರೀತಿಯಲ್ಲಿ ಟಾಪ್ 30 ಕಾಲೇಜ್ಗಳು ಪ್ರತಿಯೊಂದು ಬ್ರಾಂಚಲ್ಲಿ ಯಾವುದು ಎಂಬುದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾನು ಹೇಳ್ತಾ ಇರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಹೇಳ್ತಾ ಇದ್ದೇನೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಏನು ಬರ್ತದೆ, ಮೆಷಿನನ್ನು ತಯಾರಿಸೋದಾಗಿರ್ಬೋದು, ಅವುಗಳ ಕಾರ್ಯವೈಖರಿಗಳ ಬಗ್ಗೆ ನಾವು ಪೂರ್ತಿಯಾಗಿ ಈ ಒಂದು ಕೋರ್ಸ್ನಲ್ಲಿ ಓದ್ತೇವೆ. ಯಾವ ರೀತಿಯಲ್ಲಿ CSE ಬ್ರಾಂಚಲ್ಲಿ ನಾವು ಈ ಒಂದು ಸಾಫ್ಟ್ವೇರನ್ನು ಓದ್ತೇವೋ, ಅದೇ ರೀತಿಯಲ್ಲಿ ಇಲ್ಲಿ ಕೇವಲ ಹಾರ್ಡ್ವೇರನ್ನು ನೀವು ಓದಬೇಕಾಗುತ್ತೆ. ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾದರೆ ಈ ಒಂದು ಕೋರ್ಸ್ ಮುಗಿಸಿದ ಮೇಲೆ ಪ್ಯಾಕೇಜ್ಗಳು ಕೂಡ ಕಡಿಮೆ ಇದ್ದಾವೆ. ಪ್ಯಾಕೇಜ್ಗಳನ್ನು ನೀವು ಆರಂಭದಲ್ಲಿ ಭಾಳಷ್ಟು ಕಡಿಮೆಯನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರ ನಂತರ ನಿಮಗೆ ಎಕ್ಸ್ಪೀರಿಯನ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತದೆ. ಆದರೆ ನಿಮಗೆ ಗೋರ್ಮೆಂಟ್ಗಳಲ್ಲಿ ಜಾಸ್ತಿ ಅಷ್ಟೊಂದು ಆಪರ್ಚುನಿಟಿಗಳು ಸಿಗೋದಿಲ್ಲ. ಕೇವಲ ನೀವು ಪ್ರೈವೇಟ್ನಲ್ಲೇ ಅವಕಾಶಗಳನ್ನು ಹುಡುಕಾಡ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ನಿಮಗೆ ಈ ಒಂದು ಬ್ರ್ಯಾಂಚಲ್ಲಿ ಪ್ಲೇಸ್ಮೆಂಟ್ಗಳು ಆಗಬೇಕು ಅಂತ ಅಂದರೆ 30-35 ಟಾಪ್ ಕಾಲೇಜ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂತಹ ಕಾಲೇಜ್ಗಳನ್ನು ಮಾತ್ರ ಆಪ್ಷನ್ ಎಂಟ್ರಿ ಹಾಕಿದ್ರೆ ಅಂತಹ ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ಗಳಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ ಪ್ಲೇಸ್ಮೆಂಟ್ ಆಗ್ಬೋದು, ಪ್ಲೇಸ್ಮೆಂಟ್ ಆದರೂ ಕೂಡ ನಿಮಗೆ ಒಂದು ಸ್ಯಾಲ್ರಿ ಬೇಕು, ನಿಮಗೊಂದು ಪ್ಯಾಕೇಜ್ ಬೇಕಂದರೆ ಪ್ಯಾಕೇಜ್ ಆರಂಭದಲ್ಲಿ ಬಹಳಷ್ಟು ಕಡಿಮೆ ಇರುತ್ತೆ. ಈ ಒಂದು ವಿಡಿಯೋದಿಂದ ನೀವು ಡಿಮೋಟಿವೇಟ್ ಆಗೋದಲ್ಲ, ಈ ಒಂದು ವಿಡಿಯೋದಿಂದ ಕೇವಲ ನಾನು ಈಗಿನ ಪರಿಸ್ಥಿತಿಯನ್ನು ನಾನು ಹೇಳ್ತಾ ಇರೋದು. ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಮಾಡ್ಬೋದು, ಮಾಡಿದರೆ ಈ ರೀತಿಯ ಸಂಭಾವ್ಯಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ಈ ಒಂದು ಕೋರ್ಸನ್ನು ಮಾಡಿರುವಂಥವರ ಬಳಿ ನೀವು ಈ ಒಂದು ಕೋರ್ಸ್ನ ಮುಂದಿನ ಅವಕಾಶಗಳ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಪಡೆದುಕೊಳ್ಳಿ. ಎರಡನೆಯ ಕೋರ್ಸ್ ಯಾವುದಂದರೆ ಸಿವಿಲ್ ಇಂಜಿನಿಯರಿಂಗನ್ನು ನಿಮಗೆಲ್ಲರೂ ಗೊತ್ತೇ ಇದೆ. ಮನೆ ಕಟ್ಟಿಸೋದು, ಅದೇ ರೀತಿಯಲ್ಲಿ ದೊಡ್ಡ ಕಟ್ಟಡಗಳನ್ನು ಕಟ್ಟಿಸೋದು, ಈ ಎಲ್ಲ ಕೆಲಸಗಳನ್ನು ಕೂಡ ಸಿವಿಲ್ ಇಂಜಿನಿಯರಿಂಗರು ಮಾಡ್ತಾರೆ. ಈ ಒಂದು ಕೋರ್ಸನ್ನು ಕಲಿಬೇಕಂದ್ರೆ ನಿಮಗೆ ಮ್ಯಾಥ್ಸ್ ಮತ್ತು ಈ ಒಂದು ಎಲ್ಲ ಸಾಮರ್ಥ್ಯಗಳು ಕೂಡ ಜಾಸ್ತಿ ಇರಬೇಕಾಗುತ್ತೆ. ಅದರ ಜೊತೆಗೆ ಈ ಒಂದು ವಿಭಾಗದಲ್ಲಿ ಗೋರ್ಮೆಂಟ್ನ ಒಂದು ಅವಕಾಶಗಳು ಕೂಡ ಇರುತ್ತೆ. ಅದರ ಜೊತೆಗೆ ನೀವು ಪ್ರೈವೇಟಲ್ಲಿ ಕೆಲಸ ಮಾಡ್ತೇವೆ ಅಂದರೆ ಪ್ರೈವೇಟಲ್ಲಿ ಪ್ಲೇಸ್ಮೆಂಟ್ ಆಗೋದು ಕೂಡ ಚಾನ್ಸಸ್ ಇದ್ದಾವೆ, ಬಟ್ ನಿಮಗೆ ಅದನ್ನು ಹುಡುಕಾಡಿಕೊಂಡು ಹೋಗಬೇಕಾಗುತ್ತೆ. ಆದರೆ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಜಾಸ್ತಿ ಗೋರ್ಮೆಂಟ್ನ ಒಂದು ಟೆಂಡರ್ಗಳನ್ನು ಹಿಡ್ಕೊಳ್ಬೋದು. ಅದರ ಜೊತೆಗೆ ಗೋರ್ಮೆಂಟ್ನಲ್ಲಿ ನಿಮಗೆ ಅವಕಾಶಗಳು ಜಾಸ್ತಿ ಇರುತ್ತೆ. ಜಾಸ್ತಿ ಅಂದ್ರೇನು, ನಿಮಗೆ ನೀವು ಹುಡುಕಾಡ್ಕೊಂಡು ಹೋಗಬೇಕಾದಂತಹ ಕೆಲಸವು ಜಾಸ್ತಿ ಇರುತ್ತೆ. ಅದರಿಂದ ಈ ಒಂದು ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ತೀವಿ ಅಂದರೆ ಟಾಪ್ 20 ಕಾಲೇಜ್ಗಳನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳೋದು ಅವಕಾಶದಲ್ಲಿ. ಅಂತಹ ಒಂದು ಕಾಲೇಜ್ನಲ್ಲಿ ನೀವು ಕಲಿತರೆ ನಿಮಗೆ ಪ್ಲೇಸ್ಮೆಂಟ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರ ಜೊತೆಗೆ ಈ ಒಂದು ಬ್ರಾಂಚಲ್ಲಿ ಕೂಡ ನೀವು ಪ್ರೈವೇಟಲ್ಲಿ ಕೆಲಸ ಮಾಡ್ತೇವೆ ಅಂದರೆ ನಿಮಗೆ ಸ್ವಲ್ಪ ಇನ್ಕಮ್ ಆಗಿರ್ಬೋದು, ಪ್ಯಾಕೇಜ್ ಆಗಿರ್ಬೋದು ಸ್ವಲ್ಪ ಕಡಿಮೆ ನಿಮಗೆ ಕಾಣಸಿಗುತ್ತದೆ. ಆದರೆ ಎಲ್ಲವೂ ಕೂಡ ಡಿಪೆಂಡ್ ಆಗಿರೋದು ನೀವು ಯಾವ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಿ, ಯಾವ ಒಂದು ಗೋರ್ಮೆಂಟ್ನ ಒಂದು ಅಂಡರಲ್ಲಿ ನೀವು ಕೆಲಸ ಮಾಡ್ತಿದ್ದೀರಿ, ಎಲ್ಲದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಒಂದು ಬ್ರಾಂಚ್ನ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತಲ್ಲ, ಈ ಒಂದು ಬ್ರಾಂಚಲ್ಲಿ ಸ್ಯಾಚುರೇಷನ್ ಲೆವೆಲ್ ಜಾಸ್ತಿ ಆಗಿದೆ. ನಿಮಗೆ ಈ ಒಂದು ಬ್ರಾಂಚ್ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಬ್ರಾಂಚನ್ನು ಕೂಡ ನೀವು ಸೇರ್ಬೋದಾಗಿರುತ್ತೆ. ಬಹಳ ಜನರು ಯಾವುದು ಕಷ್ಟ ಯಾವುದು ಈಸಿ ಅಂತ ಕೇಳ್ತಾರೆ. ಕೋರ್ಸನ್ನು ಮಾಡೋದು ಕೂಡ ಎಲ್ಲವೂ ಕೂಡ ಅಷ್ಟೇ ಒಂದು ಲೆವೆಲಲ್ಲಿ ಇರುತ್ತೆ. ಆದರೆ ಈ ಒಂದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇದೆಯಲ್ಲ, ಇದು ಸ್ವಲ್ಪ ಬಹಳಷ್ಟು ಕಷ್ಟ ಅಂತ ಆ ಒಂದು ಕೋರ್ಸನ್ನು ಮಾಡಿರುವಂಥವರು ಹೇಳ್ತಾರೆ. ಈ ಒಂದು ಕೋರ್ಸ್ ಇದೆಯಲ್ಲ ಸ್ವಲ್ಪ ಕಷ್ಟ ಇದೆ, ಅಷ್ಟೇ ಅಲ್ಲದೆ ಈ ಒಂದು ಸಿಲೆಬಸ್ ಇದೆಯಲ್ಲ ಭಾಳ ವಾಸ್ಟ್ ಇದೆ, ಇದೊಂದು ಓದಲಿಕ್ಕೆ ಭಾಳ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾರೆ.
ಅಂದ್ರೆ ಏನು, ಈ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಲ್ಲಿ ನೀವು ಜಾಸ್ತಿ ಫಿಸಿಕ್ಸ್ ಅನ್ನ ಇನ್ವಾಲ್ವ್ ಮಾಡಬೇಕಾಗುತ್ತೆ. ಫಿಸಿಕ್ಸ್ ಅನ್ನು ನೀವು ಎಲ್ಲ ಒಂದು ಕೋರ್ಸಸ್ಗಳನ್ನು ಓದಬೇಕಾಗುತ್ತೆ. ಎಲೆಕ್ಟ್ರಿಕಲ್ ಆಗಿರ್ಬೋದು, ಅದೇ ರೀತಿಯಲ್ಲಿ KCL ಮತ್ತೆ KVL, ಅದೇ ರೀತಿಯ ಫಿಸಿಕ್ಸ್ ಮತ್ತೆ ಜಾಸ್ತಿಯನ್ನ ನೀವು ಓದಬೇಕಾಗುತ್ತೆ. ಈ ಒಂದು ಕೋರ್ ಸಬ್ಜೆಕ್ಟ್ಸ್ಗಳನ್ನು ನೀವು ಫೋಕಸ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಈ ಒಂದು ಜಾಬ್ಸ್ಗಳನ್ನು ನೋಡ್ಕೊಳ್ಳೋದಾದ್ರೆ ಗೌರ್ಮೆಂಟ್ನ ಆಪರ್ಚುನಿಟಿಗಳು ಕೂಡ ಇರುತ್ತೆ, ಅದರ ಜೊತೆಗೆ ಪ್ರೈವೇಟ್ನ ಆಪರ್ಚುನಿಟಿಗಳು ಕೂಡ ಇರ್ತವೆ. ಪ್ರೈವೇಟ್ನಲ್ಲಿ ನಿಮಗೆ ಒಂದು ಇನ್ಕಮ್ ಇರುತ್ತಲ್ಲ, ಇನ್ಕಮ್ ಬಹಳಷ್ಟು ಕಡಿಮೆ ಇರುತ್ತೆ. ಮತ್ತು ಗೌರ್ಮೆಂಟ್ನಲ್ಲಿ ನಿಮಗೆ ಅವಕಾಶಗಳು ಕೂಡ ಇರುತ್ತೆ. ಆದರೆ ಅವಕಾಶಗಳು ಸಿಗಬೇಕಲ್ಲ ಎಲ್ರಿಗೂ ಕೂಡ. 100ರಲ್ಲಿ ಒಂದು 20 ಮಂದಿಗೆ ಸಿಕ್ಕರೆ ಅದು ಬಹಳಷ್ಟು ಆಯಿತು. ಗೌರ್ಮೆಂಟ್ನ ಆಪರ್ಚುನಿಟಿಗಳಿದ್ದಾವೆ, ಪ್ರೈವೇಟ್ನ ಆಪರ್ಚುನಿಟಿಗಳಿದ್ದಾವೆ. ಪ್ರೈವೇಟ್ನಲ್ಲಿ ಕಡಿಮೆ ಒಂದು ಪ್ಯಾಕೇಜ್ ಸಿಕ್ಕರೆ ಗೌರ್ಮೆಂಟಲ್ಲಿ ನಿಮಗೆ ಸೀಟ್ಗಳು ಸಿಗೋದು ಕೂಡ ಸ್ವಲ್ಪ ಕಷ್ಟ ಇರುತ್ತೆ. ಯಾವಾಗ ನಿಮಗೆ ಆಪರ್ಚುನಿಟಿಗಳು ಸಿಗ್ತಾವೆ ಅಂದರೆ ನೀವು ಸೆಲೆಕ್ಟ್ ಮಾಡುವಂತಹ ಕಾಲೇಜ್ನ ಮೇಲೆ. ಇಂತಹ ಕೋರ್ಸಸ್ಗಳನ್ನು ಸೆಲೆಕ್ಟ್ ಮಾಡುವಾಗ ನೀವು ಸೆಲೆಕ್ಟ್ ಮಾಡುವಂಥ ಕಾಲೇಜ್ ಕೂಡ ಭಾಳಷ್ಟು ಡಿಪೆಂಡ್ ಆಗುತ್ತೆ. ಟಾಪ್ 40 ಕಾಲೇಜ್ಗಳಲ್ಲಿ ಈ ಒಂದು EEE ಅನ್ನು ನೀವು ಮಾಡಿದ್ರೆ ಗ್ಯಾರಂಟಿಯಾಗಿ ನಿಮಗೆ ಪ್ಲೇಸ್ಮೆಂಟ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲಿ ನೀವು ಏನಾದರೂ ಕೆಲಸ ಮಾಡ್ತೀವಿ, ಆ ಒಂದು ಇಂಡಸ್ಟ್ರಿಯಲ್ಲಿ ನೀವು ಕೆಮಿಕಲ್ ಅನಾಲಿಸಿಸನ್ನು ಮತ್ತು ಮೇಂಟೆನೆನ್ಸನ್ನು ಮಾಡೋದಕ್ಕಾಗಿ ಈ ಒಂದು ಕೆಮಿಕಲ್ ಇಂಜಿನಿಯರಿಂಗನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಅದೇ ರೀತಿಯಲ್ಲಿ ನೀವು ಬಯೋಟೆಕ್ನಾಲಜಿಯನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಈ ಒಂದು ಬ್ರ್ಯಾಂಚ್ಗಳು ಕೂಡ ಸ್ವಲ್ಪ ಒಂದು ಕಷ್ಟ ಇದೆ ಅಂತ ಹೇಳ್ತಾರೆ, ಆದರೆ ಇದನ್ನು ನೀವು ಮೇಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ PUCಯಲ್ಲಿ ಜಾಸ್ತಿ ಈ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿರ್ಬೋದು ಅಥವಾ ಮ್ಯಾಥ್ಸಲ್ಲಿ ಆಗಿರ್ಬೋದು ಜಾಸ್ತಿ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿ ನೀವು ಕೆಮಿಕಲ್ ಇಂಜಿನಿಯರಿಂಗನ್ನು ಸೇರ್ಬೋದು. ಅದ್ರ ಜೊತೆಗೆ ಬಯೋಟೆಕ್ನಾಲಜಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬಯೋಟೆಕ್ನಾಲಜಿಯನ್ನು ಕೂಡ ನೀವು ಕೇರ್ಫುಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕಾಲೇಜ್ಗಳನ್ನು ಕರೆಕ್ಟಾಗಿ ನೀವು ಟಾಪ್ ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡಿ ಇಂತಹ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಅಂದರೆ ಕೆಮಿಕಲ್ ಇಂಜಿನಿಯರಿಂಗ್ಗೆ ಒಂದು ಟಾಪ್ 20 ಕಾಲೇಜಸ್ಗಳನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಬಯೋಟೆಕ್ನಾಲಜಿಗಳನ್ನು ಕೂಡ ನೀವು ಟಾಪ್ 10 ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕಾಲೇಜ್ಗಳನ್ನು ಇಂತಹ ಕೋರ್ಸ್ಗಳನ್ನು ಮಾಡೋದಾದರೆ ಖಂಡಿತವಾಗಿ ಕೇರ್ಫುಲ್ಲಿ ಸೆಲೆಕ್ಟ್ ಮಾಡಬೇಕಾದಂಥದ್ದು ಭಾಳಷ್ಟು ಅನಿವಾರ್ಯವಾಗಿರುತ್ತೆ. ಕೊನೆಯದಾಗಿ ನೀವು ಯಾವ ಕಾಲೇಜ್ನಲ್ಲಿ ಓದಿದ್ದೀರಿ, ಯಾವ ಕೋರ್ಸನ್ನು ಓದಿದ್ದೀರಿ ಅಂತ ಕೇಳೋದಕ್ಕಿಂತ ಮುಂಚೆ ಅವ್ರು ಏನು ಕೇಳ್ತಾರೆ ಅಂದರೆ ಎಷ್ಟು ಪ್ಯಾಕೇಜ್ ಇದೆಯಪ್ಪ ನಿನಗೆ ಅಂತ ಕೇಳ್ತಾರೆ. ಆದ್ದರಿಂದ ಬ್ರ್ಯಾಂಚನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮಗೆ ಕಾಲೇಜನ್ನು ಕೂಡ ಟಾಪ್ ಕಾಲೇಜಸ್ಗಳಲ್ಲಿ ಈ ಒಂದು ಕೋರ್ಸಸ್ಗಳನ್ನು ಓದಿದ್ರೆ ಖಂಡಿತವಾಗಿ ಚೆನ್ನಾಗಿರುವಂಥ ಪ್ಲೇಸ್ಮೆಂಟ್ ನಿಮಗೆ ಆಗುತ್ತೆ. ಅದರ ಜೊತೆಗೆ ಚೆನ್ನಾಗಿರುವಂಥ ಪ್ಯಾಕೇಜ್ ಕೂಡ ನಿಮಗೆ ಸಿಗುತ್ತೆ. ನಾವು ಮಾಡೋದಂಥದ್ದು ಏನಂದರೆ, ಈಗ ನಾವು ಸುತ್ತಮುತ್ತಲಿನ ಎಕ್ಸಾಂಪಲ್ ಅನ್ನು ನೋಡ್ತೇವೆ. ಇವನು ಮೆಕ್ಯಾನಿಕಲ್ ಅನ್ನು ಮಾಡಿದ್ದಾನೆ, ಇವನು ಈ 2 ಲಕ್ಷವನ್ನು ಗಳಿಸ್ತಾನೆ ತಿಂಗಳಿಗೆ ಅಂತ ನೀವು ಏನಾದರೂ ನೋಡ್ತಾ ಇದ್ರೆ, ಇನ್ನು ಬೇರೆ ವಿದ್ಯಾರ್ಥಿಗಳನ್ನು ನೋಡಿ, ಇನ್ನು ಕೆಲವೊಬ್ಬರು ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನೇ ಮಾಡಿರ್ತಾರೆ, ಅವರು ಕೂಡ ಒಂದು ಚೆನ್ನಾಗಿರುವಂಥ ಕಾಲೇಜಲ್ಲೇ ಮಾಡಿರ್ತಾರೆ. ಬಟ್ ಅವರಿಗೆ ಒಂದು ಇನ್ಕಮ್ ಇದೆಯಲ್ಲ, ಪ್ಯಾಕೇಜ್ ಇದೆಯಲ್ಲ, ಅವರಿಗೆ ಕೇವಲ ಒಂದು ತಿಂಗಳಿಗೆ 20,000 ಬರ್ತಾ ಇರ್ತದೆ. ಇಂತಹ ಎಲ್ಲ ವೆರೈಟಿಗಳನ್ನು ಕಂಪೇರ್ ಮಾಡಿ ಕೇವಲ ಒಬ್ಬರು ಗಳಿಸ್ತಾ ಇದ್ದಾರೆ, ಒಬ್ಬರಿಗೆ ಪ್ಯಾಕೇಜ್ ಚೆನ್ನಾಗಿದೆ ಅಂತ ಅಂದರೆ ಆ ಒಂದು ಕೋರ್ಸನ್ನು ನಾವು ಸೆಲೆಕ್ಟ್ ಮಾಡಬೇಕು ಅನ್ನೋದು ತಪ್ಪಾಗಿರುತ್ತೆ. ನೀವು ಎಲ್ಲ ಒಂದು ಅನಾಲಿಸಿಸನ್ನು ಮಾಡಬೇಕಾಗುತ್ತೆ. ಭಾಳಷ್ಟು ಈ ಒಂದು ಕೋರ್ಸ್ನಲ್ಲಿ ಮುಗಿಸಿರುವಂತಹ ವಿದ್ಯಾರ್ಥಿಗಳನ್ನು ನೀವು ಕೇಳಬೇಕಾಗುತ್ತೆ. ಅವರಿಗೆ ಯಾವ ರೀತಿಯ ಒಂದು ಜಾಬ್ ಆಪರ್ಚುನಿಟಿಗಳು ಸಿಕ್ಕಿದಾವೆ ಎಂಬುದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಮಾಹಿತಿಯನ್ನು ನೀವು ಅರ್ಥ ಮಾಡಿಕೊಂಡ್ರೆ ಮಾತ್ರ ಈ ಒಂದು ಕೋರ್ಸನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೋದಾಗಿರುತ್ತೆ. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಬಯೋಟೆಕ್ನಾಲಜಿಯನ್ನು ಮಾಡಿದ್ದಾನೆ. ಬಯೋಟೆಕ್ನಾಲಜಿ ಮಾಡಿ ಅವನು ಈಗ ಸಿಕ್ಕಾಪಟ್ಟಿ ಅಮೌಂಟನ್ನು ಗಳಿಸ್ತಾ ಇದ್ದಾನೆ, ಸಿಕ್ಕಾಪಟ್ಟಿ ಪ್ಯಾಕೇಜನ್ನು ಹೊಂದಿದ್ದಾನೆ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗಿರುತ್ತೆ. ಎಲ್ರಿಗೂ ಕೂಡ ಅಷ್ಟೇ ಅಮೌಂಟನ್ನು, ಅಷ್ಟೇ ಪ್ಯಾಕೇಜ್ ಇರುವಂತಹ ಅವಕಾಶಗಳು ಸಿಗಬೇಕಲ್ಲ. ನಿಮಗೆ ಜಸ್ಟ್ ನಾನು ಎಕ್ಸಾಂಪಲ್ನ ಕೊಡ್ತಾ ಇದ್ದೇನೆ ಹೊರತು ಈ ಒಂದು ಬಯೋಟೆಕ್ನಾಲಜಿಯ ಬಗ್ಗೆ ಹೇಳ್ತಾ ಇಲ್ಲ. ಇದು ಯಾವುದೇ ಒಂದು ಕೋರ್ಸ್ಗೆ ಅನ್ವಯವಾಗಬಹುದಾಗಿರುತ್ತೆ. ಈಗ ಡಿಮ್ಯಾಂಡಲ್ಲಿರುವಂತಹ ಒಂದು ಕೋರ್ಸಸ್ಗಳನ್ನು ನೋಡ್ಕೊಂಡು ಹೋಗೋಣ. E&C ಅನ್ನು ಭಾಳಷ್ಟು ವಿದ್ಯಾರ್ಥಿಗಳು ನಾವು ಈ ಒಂದು ಬ್ರ್ಯಾಂಚಲ್ಲಿ ಮಾಡಬೇಕಂತ ಅನ್ಕೋತಾರೆ. ಅದರ ಜೊತೆಗೆ ನಾವು CS ಅನ್ನು ಮಾಡಬೇಕಂತ ಅನ್ಕೊಳ್ತಾರೆ. ಈ ಒಂದು E&C ಇದೆಯಲ್ಲ, ಈ ಒಂದು E&C ಅನ್ನು ಯಾರು ಸೆಲೆಕ್ಟ್ ಮಾಡ್ಕೊಳ್ಬೇಕಂದ್ರೆ, ನಿಮಗೆ ಸೆಮಿ ಕಂಡಕ್ಟರಲ್ಲಿ ಭಾಳಷ್ಟು ಇಷ್ಟ ಇದೆ, ಲಾಜಿಕ್ ಗೇಟ್ಸ್ಗಳ ಬಗ್ಗೆ ಭಾಳಷ್ಟು ಇಂಟ್ರೆಸ್ಟ್ ಇದೆ, ಮಾಡರ್ನ್ ಫಿಸಿಕ್ಸ್ನ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂತ ಅಂದ್ಕೊಂಡ್ರೆ ನೀವು ಖಂಡಿತವಾಗಿ E&C ಅನ್ನು ನೀವು ಸೇರ್ಕೊಳ್ಬೋದಾಗಿರುತ್ತೆ. ಈ ಒಂದು ಬ್ರ್ಯಾಂಚ್ ಇದೆ ನೋಡಿ, ಈ ಒಂದು ಬ್ರ್ಯಾಂಚ್ ಈಗಿನ ಪರಿಸ್ಥಿತಿಯಲ್ಲಿ ನೋಡ್ಕೊಂಡು ಹೋದರೆ ಭಾಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗಳು ಭಾಳಷ್ಟು ಅಭಿವೃದ್ಧಿ ಆಗ್ತಾ ಇರೋದ್ರಿಂದ, ಇಡೀ ವರ್ಲ್ಡಲ್ಲಿ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ, ನಮ್ಮ ಇಂಡಿಯಾದಲ್ಲಿ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಈ ಒಂದು ಕೋರ್ಸ್ನ ಡಿಮ್ಯಾಂಡ್ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಆರಂಭದಲ್ಲಿ ನಿಮಗೆ ಪ್ಯಾಕೇಜ್ಗಳು ಕಡಿಮೆ ಅನಿಸ್ಬೋದು, ಆದರೆ ನಿಮ್ಮ ಜಾಬ್ ಸೆಕ್ಯೂರಿಟಿ ಇರ್ತದಲ್ಲ ಅದು ಚೆನ್ನಾಗಿರುತ್ತೆ. ಅದರ ಜೊತೆಗೆ ನೀವು ಟಾಪ್ 50 ಕಾಲೇಜಿನಲ್ಲಿ E&C ಅನ್ನು ಮಾಡಿದ್ರೆ ಖಂಡಿತವಾಗಿ ನಿಮಗೆ ಒಂದು ಭವಿಷ್ಯ ಇದೆ ಅಂತ ಅಂದ್ಕೊಳ್ಬೋದು. ಆದ್ದರಿಂದ ನೀವು ಕ್ಯಾಂಪಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಕಾಲೇಜ್ಗಳನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕಾಲೇಜ್ಗಳು ಚೆನ್ನಾಗಿದ್ದರೆ ನಿಮಗೆ ಕ್ಯಾಂಪಸ್ ಸೆಲೆಕ್ಷನ್ ಕೂಡ ಚೆನ್ನಾಗಾಗ್ತವೆ.
ಮುಂಬರುವಂಥದ್ದು ಕಂಪ್ಯೂಟರ್ ಸೈನ್ಸಲ್ಲಿ ನಿಮಗೆ ಭಾಳಷ್ಟು ವೆರೈಟಿಗಳು ಸಿಗ್ತವೆ. ಕಂಪ್ಯೂಟರ್ ಸೈನ್ಸಲ್ಲಿ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳು ಸಿಗ್ತವೆ ಕೋರಲ್ಲಿ. ಆ ಕೋರಲ್ಲಿ ನೀವು ಎಲ್ಲ ಸಬ್ಜೆಕ್ಟ್ಗಳನ್ನು ಓದ್ಬೋದು. ಆದರೆ ನೀವು ಸ್ಪೆಷಲೈಸೇಷನ್ ಆಗಿ ನಾನು ಕೇವಲ AIML ಅನ್ನು ಓದ್ತೇನೆ, ನಾನು ಸ್ಪೆಷಲೈಸೇಷನ್ ಆಗಿ ಸೈಬರ್ ಸೆಕ್ಯೂರಿಟಿಯನ್ನು ಓದ್ತೇನೆ, ಈ ರೀತಿಯ ಬ್ರಾಂಚಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ನೀವು ಕರೆಕ್ಟಾಗಿ ನೋಡ್ಕೊಳ್ಬೇಕು ಆ ಒಂದು ಬ್ರಾಂಚಲ್ಲಿ ಯಾವ ವೆರೈಟಿಯ ಒಂದು ಆಪ್ಷನ್ಸ್ಗಳು ಇರ್ತವೆ ಅಂತ. ಈ ಒಂದು AIML ಅನ್ನು ಮಾಡ್ತೀವಿ ಅಂದರೆ ನಿಮಗೆ ಇಂಟಿಗ್ರೇಷನ್ಸ್ಗಳ ಬಗ್ಗೆ, ಡಿಫ್ರೆನ್ಷಿಯೇಷನ್ಸ್ಗಳ ಬಗ್ಗೆ, ಅದರ ಜೊತೆಗೆ ಪ್ರೊಬ್ಯಾಬಿಲಿಟಿಗಳ ಬಗ್ಗೆ ಭಾಳಷ್ಟು ಒಂದು ನಾಲೆಡ್ಜ್ ಇರಬೇಕಾಗುತ್ತೆ. ಅದರ ಜೊತೆಗೆ ಲಾಜಿಕ್ ಆಗಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕಾಗುತ್ತೆ. ಅದರ ಜೊತೆಗೆ ಮ್ಯಾಥಮೆಟಿಕ್ಸಲ್ಲಿ ನೀವು ಜಾಸ್ತಿ ನೈಪುಣ್ಯತೆಯನ್ನು ಹೊಂದಿರಬೇಕಾಗುತ್ತೆ. ಅದರ ಜೊತೆಗೆ ಈ AI ಇದೆಯಲ್ಲ, ಈ AI ಅನ್ನೋದು ಈಗ ಭಾಳಷ್ಟು ಪ್ರಚಲಿತವಾಗಿರುವಂಥ ಒಂದು ಕೋರ್ಸ್ ಆಗಿದೆ. ಈ ಒಂದು AI ಡೆವಲಪ್ ಇರುವಂಥದ್ದು ಈಗ ರಿಲೇಟೆಡ್ ಬ್ರಾಂಚಸ್ಗಳಲ್ಲಿ ಭಾಳಷ್ಟು ಇದೆ. ಈ ಎಲ್ಲ ಒಂದು ಡಿಪೆಂಡ್ ಆಗಿರೋದು ಈ AI ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಈ ಒಂದು ಬ್ರಾಂಚ್ ಕೂಡ ಡೆವಲಪ್ ಆಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ. ಮುಂದೆ ಬರೋದು ನಾನು ಆಲ್ರೆಡಿ ಹೇಳಿದೆ, CSE ಆಗಿರ್ಬೋದು, IS ಆಗಿರ್ಬೋದು, ಸೈಬರ್ ಮತ್ತು IoT, ಈ ಎಲ್ಲವುಗಳನ್ನು ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ಎಲ್ಲವುಗಳು ಕೂಡ ಈ ಒಂದು ಯಾವುದು CS ಇದೆಯಲ್ಲ, CSನ ಸಬ್ ಬ್ರಾಂಚಸ್ಗಳಾಗಿರುತ್ತೆ. ನೀವು ಪ್ಲೇಸ್ಮೆಂಟನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ, ಯಾವ ಒಂದು ಬ್ರಾಂಚಲ್ಲಿ ಪ್ಲೇಸ್ಮೆಂಟ್ಗಳಿದ್ದಾವೆ. ಅದ್ರ ಜೊತೆಗೆ ನೀವು ಈ CS ಮತ್ತು IS ಅಲ್ಲಿ ನಿಮಗೆ ಅವಕಾಶಗಳು ಜಾಸ್ತಿ ಇರ್ತವೆ. ಅದರ ಜೊತೆಗೆ ನಿಮಗೆ ಕೆಲವೊಂದು ಕಂಪ್ನಿಗಳು IS ಅನ್ನು ಕಡಿಮೆ ಪ್ರಾಧಾನ್ಯತೆಯನ್ನು ಕೊಡುತ್ತೆ. ನಮಗೆಲ್ಲರಿಗೂ ಗೊತ್ತು ರಾಕೇಶ್ ಶರ್ಮಾ ಅಂತ. ರಾಕೇಶ್ ಶರ್ಮಾ ಅವರು ಏನು ಮಾಡಿದ್ರು ಅಂದರೆ ಏರೋನಾಟಿಕ್ ಇಂಜಿನಿಯರಿಂಗನ್ನು ಮಾಡಿದರು. ಈ ಒಂದು ಇಂಜಿನಿಯರಿಂಗನ್ನು ಮಾಡಿದ್ರೆ ಎನಿಮೇಷನ್ ಮತ್ತು ವಿಮಾನ ಬಾಹ್ಯಾಕಾಶ ನೌಕೆಯನ್ನು ವಿನ್ಯಾಸಗೊಳಿಸುವಂತಹ ಬ್ರಾಂಚ್ ಆಗಿರುತ್ತೆ. ಅದರ ಜೊತೆಗೆ DRDO ಮತ್ತು ISRO ಅಂಥ ಸಂಸ್ಥೆಗಳಲ್ಲಿ ನಿಮಗೇನಾದರೂ ಕೆಲಸ ಮಾಡುವಂತಹ ಒಂದು ಆಸೆ ಇದ್ದರೆ ಖಂಡಿತವಾಗಿ ಈ ಒಂದು ಬ್ರಾಂಚಲ್ಲಿ ಸೇರಬಹುದಾಗಿರುತ್ತೆ. ಈ ಒಂದು ಬ್ರಾಂಚಲ್ಲಿ ನಿಮಗೆ ಫಿಸಿಕ್ಸನ್ನು ಜಾಸ್ತಿ ಹೇಳ್ಕೊಡಲಾಗುತ್ತೆ. ಅಂದರೆ ಏನು, ಬರ್ನೌಲಿಸ್ ಪ್ರಿನ್ಸಿಪಲ್ ಫಾರ್ಮುಲಾನ ನಾನು ಇಲ್ಲಿ ಬರೆದಿದ್ದೇನೆ ನೋಡಿ. ಈ ರೀತಿಯ ಒಂದು ಬ್ರಾಂಚಸ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಫಿಸಿಕ್ಸನ್ನು ಜಾಸ್ತಿ ನಾಲೆಡ್ಜ್ ಹೊಂದಿರಬೇಕು. ಅದರ ಜೊತೆಗೆ ಮ್ಯಾಥಮೆಟಿಕ್ಸನ್ನು ಕೂಡ ನೀವು ಜಾಸ್ತಿ ನಾಲೆಡ್ಜನ್ನು ಹೊಂದಿರಬೇಕಾಗಿರುತ್ತೆ. ಇದಿಷ್ಟಾಗಿತ್ತು ಎಲ್ಲ ಬ್ರಾಂಚಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಮಾಹಿತಿಯನ್ನು ನೀವು ಕರೆಕ್ಟಾಗಿ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಸರೌಂಡಿಂಗಲ್ಲಿ ಎಷ್ಟು ಜನ ಈ ಒಂದು ಕೋರ್ಸಸ್ಗಳನ್ನು ಮಾಡಿದ್ದಾರೆ, ಆ ಒಂದು ಕೋರ್ಸಸ್ಗಳ ವ್ಯಾಲ್ಯೂ ಎಷ್ಟಿದೆ, ಆ ಒಂದು ಕೋರ್ಸಸ್ಗಳಲ್ಲಿ ಎಷ್ಟು ಒಂದು ಪ್ಯಾಕೇಜ್ ಬರ್ತಾ ಇದೆ, ಆ ಒಂದು ಕೋರ್ಸಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಿಮಗೆ ಯಾವ ರೀತಿಯ ಪ್ಲೇಸ್ಮೆಂಟ್ ಆಗುತ್ತೆ, ಇನ್ ಕ್ಯಾಂಪಸ್ ಆದರೂ ಆಗಿರ್ಬೋದು, ಔಟ್ ಕ್ಯಾಂಪಸ್ ಆದರೂ ಆಗಿರ್ಬೋದು, ಎಲ್ಲ ಮಾಹಿತಿಯನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಒಂದು ಕರೆಕ್ಟಾಗಿರುವಂಥ ಪ್ರಿಯಾರಿಟಿ ಆರ್ಡರನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.